ಶಾಮನೂರು ಶಿವಶಂಕರಪ್ಪನವರ ಪಾರ್ಥಿವ ಶರೀರ ಕಲ್ಲೇಶ್ವರ ಮಿಲ್ ತಲುಪಿದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯುತ್ತೆ. ವೀರಶೈವ ಲಿಂಗಾಯತ ಧರ್ಮದ ವಿಧಿವಿಧಾನದಂತೆ ನೆರವೇರುತ್ತೆ. ಕಲ್ಲೇಶ್ವರ ಮಿಲ್ ತಲುಪಿದೆ. ಶಾಮನೂರು ಪಾರ್ಥಿವ ಶರೀರ ಹೈಸ್ಕೂಲು ಗ್ರೌಂಡ್ನಿಂದ ಅಂತಿಮ ಯಾತ್ರೆ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಎಲ್ಲ ಸಮಾಜದ ಬಾಂಧವರು ಕೂಡ ಭಾಗಿಯಾಗಿದ್ದಾರೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲೇ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ವೀರಶೈವ ಲಿಂಗಾಯತ ಧರ್ಮದಂತೆ ಅಂತ್ಯ ಸಂಸ್ಕಾರ. ಮಣ್ಣಲ್ಲಿ ಮಣ್ಣಾಗಲಿದ್ದಾರೆ ಶಾಮನೂರು ಶಿವಶಂಕರಪ್ಪನವರು. ಯಾಕೆಂದರೆ ಅವರ ಧರ್ಮಪತ್ನಿಯವ್ರದ್ದು ಅಲ್ಲೇ ಅಂತ್ಯ ಸಂಸ್ಕಾರ ಆಗಿರೋದು, ಸಮಾಧಿ ಅದರ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ. ಅವರ ಆಸೆ ಕೂಡ ಅದೇ ಆಗಿತ್ತು. ಹಾಗಾಗಿನೇ ಅವರೆಲ್ಲ ಸಂಬಂಧಿಕರು ಚರ್ಚೆಯನ್ನು ಮಾಡಿ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅವರ ಕುಟುಂಬಸ್ಥರ ಆ ಒಂದು ಆಕ್ರಂದನ, ರೋಧನೆ ಮುಗಿಲು ಮುಟ್ಟಿದೆ. ಅಭಿಮಾನಿಗಳು ಕೂಡ ತಂಡೋಪತಂಡವಾಗಿ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಜನಸಾಗರ. ಯಾಕಂದರೆ ಈ ಮಿಲ್ ಏನಿದೆ, ಮಿಲ್ ಉದ್ಯಮವನ್ನು ಆರಂಭ ಮಾಡಿದ್ದೆ ಇದೇ ಶಿವಶಂಕರಪ್ಪನವರ ಆರಂಭದಲ್ಲಿ. ಅದಾದ ನಂತರ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿಬಿಟ್ರು ವ್ಯಾಪಾರದಲ್ಲಿ. ಬೃಹತ್ ಉದ್ಯಮಿಯಾಗಿ ಬೆಳೀತಾರೆ ಅವರು. ದಕ್ಷಿಣ ಭಾರತದಲ್ಲೇ ಸಿಕ್ಕಾಪಟ್ಟೆ ಫೇಮಸ್ ಅವರು. ಅವ್ರ ವ್ಯಾಪಾರ ಎಲ್ಲಿ ಹೋಗಿ ಚೆನ್ನೈ, ಮುಂಬೈ, ಕಾನ್ಪುರ, ಬೆಂಗಳೂರು ಎಲ್ಲ ಕಡೆಗಳಲ್ಲೂ ಕೂಡ ಅವ್ರ ವ್ಯಾಪಾರ ಚಾಚಿತ್ತು, ಅಷ್ಟು ವಿಶಾಲವಾಗಿತ್ತು. ಈಗ ಅಂತಿಮ ಯಾತ್ರೆ ಮುಗಿದು ಹೈಸ್ಕೂಲ್ ಗ್ರೌಂಡಿಂದ ಶುರುವಾಗಿ ಈಗ ಕಲ್ಲೇಶ್ವರ ಮಿಲ್ಲನ್ನು ತಲುಪಿದೆ. ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಸಂಬಂಧಿಕರು ಮಾಡಿಕೊಂಡಿದ್ದಾರೆ. ಮಠಗಳ ಮಠಾಧೀಶರು ಕೂಡ ಅಲ್ಲಿ ಬಂದಿದ್ದಾರೆ. ಅಲ್ಲಿ ಮಂತ್ರ ಘೋಷಗಳ ಮೂಲಕ ಪೂಜೆಯನ್ನು ನೆರವೇರಿಸಲಾಗುತ್ತೆ. ಅದಾದ ಮೇಲೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಸಿದ್ದರಾಮಯ್ಯನವರು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಬೆಳಗಾವಿಯಿಂದ ಹೊರಟಿದ್ದಾರೆ. DCM ಕೂಡ ಅಲ್ಲಿರ್ತಾರೆ. ಕೆಲ ಸಚಿವರು ಕೂಡ ಆಲ್ರೆಡಿ ದರ್ಶನ ಪಡ್ಕೊಂಡು ಹೋಗಿದ್ದಾರೆ. ಇನ್ನೂ ಹಲವರು ಬರೋರಿದ್ದಾರೆ. ನಾವು ಹೇಳ್ತಾ ಇದ್ವಿ ನಿಮಗೆ ಆರಂಭದಲ್ಲಿ ಅವರ ರಾಜಕೀಯ ಜೀವನ ಹೇಗಿತ್ತು ಅಂತ, ಮತ್ತು ವೈಯಕ್ತಿಕ ಜೀವನ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅವರು ಕೊಟ್ಟಂಥ ಕೊಡುಗೆಗಳೇನು ಅಂಥೇಳಿ. ಅವರ ಬಾಲ್ಯದ ಜೀವನ ಸರಳ ಆಗಿರಲಿಲ್ಲ. 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿದರೂ ಕೂಡ ನಂತರ ಅವರಿಗೆ ತಲೆಗೆ ಬಂದಿದ್ದು ವ್ಯಾಪಾರವನ್ನು ಮಾಡಬೇಕು ಅಂತೇಳಿ. ಹಿಂತಿರುಗಿ ನೋಡಿದ್ದೇ ಇಲ್ಲ ಅವರು. ಮಿಲ್ಗಳು ಆರಂಭ ಮಾಡ್ತಾರೆ, ಅಂದರೆ ಹತ್ತಿ ಫ್ಯಾಕ್ಟ್ರಿ ಓಪನ್ ಮಾಡ್ತಾರೆ. ಅದು ಆಮೇಲೆ ಲಾಸ್ ಆಗುತ್ತೆ. ಅದು ನಂತರ ಶುಗರ್ ಕಾರ್ಖಾನೆ, ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡ್ತಾರೆ. ಸಾವಿರಾರು ಯುವಕರಿಗೆ ಉದ್ಯೋಗವನ್ನು ಕೊಡ್ತಾರೆ. ದಾವಣಗೆರೆ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಂದರೆ ಅವರ ಕೊಡುಗೆ ಬಹಳ ಇದೆ. ಅದರಲ್ಲಿ ಕೊಡುಗೆ ದಾನಿಯಾಗಿದ್ದರು ಶಿವಶಂಕರಪ್ಪನವರು. ದಾವಣಗೆರೆ ಹೆಸರು ಬಹುಶಃ ಒಂದು 20-30 ವರ್ಷದ ಹಿಂದೆ ಗೊತ್ತೇ ಇರಲಿಲ್ಲ. ಆದರೆ ಈಗ ಹೋಗಿ ದಾವಣಗೆರೆ ನೋಡಿದರೆ ಅದ್ಭುತವಾಗಿ ಸಿಟಿ ಮಾಡಿದ್ದಾರೆ. ಬಸ್ ಸ್ಟಾಪ್ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, 24x7 ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲವನ್ನು ಕೂಡ ಬಹಳ ಕಾಳಜಿಯಾಗಿ ತೆಗೆದುಕೊಂಡು ಕೆಲಸವನ್ನು ಮಾಡಿಸಿದ್ದಾರೆ ಶಾಮನೂರು. ಮತ್ತು ಅವರ ಒಂದು ಟ್ರಸ್ಟ್ ಇದೆ, ಜನ ಕಲ್ಯಾಣ ಟ್ರಸ್ಟ್ ಅಂತೇಳಿ. ಅದರಲ್ಲಿ 5 ಕೋಟಿ ಠೇವಣಿ ಇಟ್ಟು ಬಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಮಾಡ್ತಾಯಿದ್ರು ಅವರು. ಮತ್ತು ಅವ್ರ ಸಮುದಾಯ ಅಂತ ಬಂದಾಗ ಕೈನೇ ಬಿಡ್ತಾ ಇರಲಿಲ್ಲ ಅವರು. ನೋಡಿ, ವೀರಶೈವ ಲಿಂಗಾಯತ ಧರ್ಮ ಹೋರಾಟ ಇದ್ದಾಗ ನೇರವಾಗಿ ಅವ್ರ ಸರ್ಕಾರ ಇದ್ದರೂ ಕೂಡ ಮಾತಾಡ್ತಾ ಇದ್ರು. ಏನಿದೆಯೋ ಪ್ರತ್ಯೇಕ ಧರ್ಮ ಬೇಡ ಅಂತ ಹೇಳ್ತಾ ಇದ್ರು. ಮತ್ತು ಕೆಲ ಸಂದರ್ಭಗಳಲ್ಲಿ ಈಗ ಪಂಚಮಸಾಲಿ 2A ಹೋರಾಟ ಆಗಿದ್ದಾಗ ಅವರ ಅಭಿಪ್ರಾಯಗಳಾಗಿರ್ಬೋದು, ಸಲಹೆಗಳನ್ನು ಕೊಡೋದ್ರಲ್ಲಾಗಿರ್ಬೋದು, ಮತ್ತು ಜಾತಿ ಗಣತಿ ಅಂತ ವರದಿ ಬಂದ ಸಂದರ್ಭದಲ್ಲಿ ಮುಲಾಜಿಲ್ಲದೆ ಮಾತಾಡ್ತಾ ಇದ್ರು. ನೇರವಾಗಿಯೇ ಅವರ ವ್ಯಕ್ತಿತ್ವ ಆಗಿತ್ತು. ಮತ್ತು ಹಾಸ್ಯ ಪ್ರಜ್ಞೆ ಇತ್ತು ಅವ್ರಿಗೆ. ಮಾಧ್ಯಮದವರು ಪ್ರಶ್ನೆ ಕೇಳುವ ಸಂದರ್ಭದಲ್ಲಿ ಏನೋ ಮನೆಯವ್ರ ಥರ ಟ್ರೀಟ್ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಯಾರೇ ಮನೆಗೆ ಹೋದರೂ ಕೂಡ ಊಟ ಮಾಡಿಸದೆ ವಾಪಸ್ ಕಳಿಸ್ತಾ ಇರಲಿಲ್ಲ. ಸಿದ್ದರಾಮಯ್ಯನವರು ಕೂಡ ಎಷ್ಟೋ ಸಾರಿ ಹೇಳಿದ್ದಾರೆ, ದಾವಣಗೆರೆಗೆ ಹೋದಾಗ ಯಾವ ಥರ ನೋಡ್ಕೊಳ್ತಿದ್ರು ಅಂಥೇಳಿ. ರಾಜಕೀಯ ಹಾದಿ ಕೂಡ ಅವರದ್ದು ಗೆಲುವಿನ ಹಾದಿನೇ ಆಗಿತ್ತು. ಒಂದೇ ಬಾರಿ ಮಾತ್ರ ಅವರು ಸೋಲನ್ನು ಕಂಡಿದ್ದು. ರಾಜಕೀಯ ಗಣ್ಯರು ಕೂಡ ಈಗಾಗಲೇ ಅಂತಿಮ ದರ್ಶನ ಮಾಡಿ ಹೋಗಿದ್ದಾರೆ. ಕೆಲವರು ಅಂತ್ಯ ಸಂಸ್ಕಾರಕ್ಕೆ ಬರ್ತಾ ಇದ್ದಾರೆ. ಮಠ ಮಾನ್ಯಗಳಿಗೆ ಬಹಳ ಹೆಲ್ಪ್ ಮಾಡ್ತಿದ್ರು ಅವರು. ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂದರ್ಭದಲ್ಲಿ ಶಕ್ತಿ ಕೊಟ್ಟಂಥವ್ರು. ಖಜಾಂಚಿ ಆಗಿದ್ದರು 3 ದಶಕಗಳ ಕಾಲ. ಪಕ್ಷವೇ ಆರ್ಥಿಕವಾಗಿ ಕೆಲ ಸಂದರ್ಭಗಳಲ್ಲಿ ಅದು ಕುಸಿದು ಬಿದ್ದಾಗ ಪಕ್ಷಕ್ಕೆ ದುಡ್ಡು ಕೊಟ್ಟವರು ಇವರು. ಅಂಥ ಕುಳ
ಎಷ್ಟೇ ಇದ್ದರೂ ಕೂಡ ಆಸ್ತಿ ಅಂತಸ್ತು ಆ ಸರಳತೆ ಇತ್ತು, ಅವ್ರಿಗೆ ಮುಗ್ಧತೆ ಇತ್ತು. ಈ ವಯಸ್ಸಲ್ಲೂ ಕೂಡ ಚಿರ ಯುವಕನಂತೆ ಮಾತಾಡ್ತಾ ಇದ್ರು ಅವರು. ವರ್ಣ ರಂಜಿತ ರಾಜಕಾರಣಿ ಅಂತಾರೆ ಅವ್ರನ್ನ, ಶಾಮನೂರು ಶಿವಶಂಕರಪ್ಪನವ್ರನ್ನ. ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಗಳು, ಬಾಪೂಜಿ ಶಿಕ್ಷಣ ಸಂಸ್ಥೆ ನೋಡಿ, ಆರಂಭದಲ್ಲಿ ಇವರು ಹೋಗಿ ಸೇರಿಕೊಂಡಾಗ ಬರೀ 5 ಸಂಸ್ಥೆಗಳಿದ್ವು. ಈಗ 50ಕ್ಕಿಂತ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಮಾಡಿದ್ದಾರೆ. ಆಸ್ಪತ್ರೆಗಳಂತೂ ಲೆಕ್ಕಕ್ಕೆ ಇಲ್ಲ. ದಾವಣಗೆರೆಯಲ್ಲಿ ನೀವು ಹೋಗ್ತಾ ಇದ್ರೆ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಎಡಕ್ಕೆ ಬಲಕ್ಕೆ ಬರೀ ಇರುವೇ ಆಸ್ಪತ್ರೆ ಕಾಣಿಸ್ತವೆ. ಅಂದರೆ ಸಮಾಜ ಸೇವೆ ಅಂತ ಹೇಳಿ ಆಸ್ಪತ್ರೆಗಳನ್ನು ತೆರೆಯುವ ಮೂಲಕ ಸರ್ಕಾರಿನ ಆಸ್ಪತ್ರೆನ ಎಷ್ಟಂತ ಜನ ನೆಚ್ಕೊಳ್ತಾರೆ. ಮತ್ತು ಹೈ ಸ್ಪೆಷಾಲಿಟಿ ಆಸ್ಪತ್ರೆ ಬೆಂಗಳೂರಿಗೆ ಬರಬೇಕಾಗಿತ್ತು ದಾವಣಗೆರೆಯವರು. ಕ್ಯಾನ್ಸರ್ ಆಸ್ಪತ್ರೆ ಇರ್ಬೋದು, ಜೊತೆಗೆ ದಂತ ವೈದ್ಯಕೀಯ ಇರ್ಬೋದು, ಇವೆಲ್ಲವನ್ನು ಕೂಡ ಅವರ ಜಿಲ್ಲೆಯಲ್ಲೇ ಕಟ್ಟಿಸಿದ್ರು ಅವರು. ಮತ್ತು ವಿದ್ಯಾರ್ಥಿಗಳು ದೂರದ ಊರಿಗೆ ಹೋಗ್ತಾ ಇದ್ರು MBBS ಮಾಡಲಿಕ್ಕೆ, ಅಂದರೆ ಮೆಡಿಕಲ್ ಓದಲಿಕ್ಕೆ. ಅವ್ರದ್ದೇ ಕಾಲೇಜ್ ಇದ್ದಾವೆ, ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ, ನರ್ಸರಿ ಕಾಲೇಜ್ ಇದ್ದಾವೆ. ಏನಂದರೂ ವರ್ಷಕ್ಕೆ ಒಂದು 4,000 ನರ್ಸಿಂಗ್ ಮುಗಿಸಿದವ್ರು ಬರ್ತಾರೆ, ಹೊರಗಡೆ ಪಾಸ್ಔಟ್ ಆಗ್ತಾರೆ. ಹಾಗಾಗಿ ಕೊಡುಗೈ ದಾನಿ ಅಂತ ಅವ್ರ ಕೆಲಸವನ್ನು ಅವರ ಪುತ್ರ SS ಮಲ್ಲಿಕಾರ್ಜುನ್ ಅವರು ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾನೇ ಇದ್ದಾರೆ. 7 ಜನ ಮಕ್ಕಳು ಇವ್ರಿಗೆ, 4 ಜನ ಹೆಣ್ಮಕ್ಳು, 3 ಜನ ಗಂಡ್ಮಕ್ಳು. ಎಲ್ಲ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಿಸಿದ್ದಾರೆ. ಅವ್ರ ಸೊಸೆಂದರು ಕೂಡ ಪ್ರಭಾ ಮಲ್ಲಿಕಾರ್ಜುನ್ ಇದ್ದಾರೆ, ಡಾಕ್ಟರ್. ಅವರು ಕೂಡ MP ಆಗಿದ್ದಾರೆ. ಮಗ ತೋಟಗಾರಿಕೆ ಮತ್ತು ಗಣಿ ಭೂವಿಜ್ಞಾನ ಸಚಿವ ಆಗಿದ್ದಾರೆ.